ಎಷ್ಟು 40 ಸಂಘಟನೆಗಳಿದ್ದಾವೆ. ಇದೆಲ್ಲ ಮೂಲ ಕಾರ್ಯಕರ್ತರು 1925 ಸ್ಥಾಪನೆ ಆದಂಥ RSS ನಮ್ಮ ವಿಶೇಷವಾಗಿ ದೇಶದಲ್ಲಿ ದೊಡ್ಡ ಸಂಸ್ಥೆಯಾಗಿ ವಿಶ್ವದ ದೊಡ್ಡ ಸಂಸ್ಥೆಗಳು ಬಂದಾಗಿ ನಿಂತಿದ್ದು ಏನು ಸುಳ್ಳಲ್ಲ. ಅದ್ರ ಬಗ್ಗೆ ಎಲ್ಲರಿಗೂ ಹೆಮ್ಮೆನೂ ಅದ ಮಾತು ಬೇರೆ. ಆದರೆ ಖರ್ಗೆ ಅವ್ರು ಹೇಳಿದ್ರು ಸತ್ಯದಲ್ಲ ಇದು. ಹಲವು ದೇಶ ಹೇಳ್ತಾ ಬಂದ್ಮೇಲೆ ಮತ್ತು ಮೋದಿ ಅವ್ರು ನಿಲ್ಲಿಸ್ರಿ ಇವತ್ತು. ಯಾಕಂದ್ರೆ ನಮಗೆ ಈಗ ಎಣ್ಣೆ ಬರೋದು ಬಂದಾಗ್ತದ್ರಿ. ಈ ಅಮೇರಿಕ ಧಮಕಿ ಕೊಟ್ಟದ ಇರಾನಕ್ಕೆ, ನೀ ಇವತ್ತು ರಾತ್ರಿ ಒಳಗಾಗಿ ನಿಲ್ಲಿಸಲಿಲ್ಲಪ್ಪ ಅಂತಂದ್ರೆ ಹೊರ್ಮುಜ್ ದಾರಿ ಬಿಡಲಿಲ್ಲ, ಎಲ್ಲ ನಮ್ಮ ಬೇರೆ ಬೇರೆ ರಾಷ್ಟ್ರಗಳಿಗೆ ಆದರೂ ಅಮೇರಿಕ ಮತ್ತು ಅಮೇರಿಕ ಮಿತ್ರ ರಾಷ್ಟ್ರಗಳಿಗೆ ಬಿಡಲಿಲ್ಲ ಅಂದ್ರೆ ನಾವು ಬಿಡೋದಿಲ್ಲಪ್ಪ, ನಿಮ್ಮೆಲ್ಲ ನಾಶ ಮಾಡ್ತೀವಿ ಅಂತ ಇರಾನ್ ಧಮಕಿ ಕೊಟ್ಟಾರ. ಅದಕ್ಕೆ ಇರಾನಿನ ನೋ ರೆಸ್ಪಾನ್ಸ್ ದ್ಯಾಟ್ ಮತ್ತು ತಿರುಗಿ ಏಟು ಕೊಟ್ಟಿದ್ದಾರೆ. ನೀವೇನಾದ್ರೂ ನಮ್ಮನ್ನು ಮುಟ್ಟಾಗಿ ಬಂದ್ರಪ್ಪ ಅಂತಂದ್ರೆ ನಾವು ನಿಮ್ಮನ್ನು ಬಿಡೋದಿಲ್ಲ, ನಾವು ನಿಮ್ಮ ಏನೇನು ಕ್ಷೇತ್ರಗಳಿದ್ದಾವೆ ಇದರಲ್ಲೇ ಕೊಲ್ಲಿ ರಾಷ್ಟ್ರಗಳಲ್ಲೇ ಅಲ್ಲಿ ಎಲ್ಲ ನಿಮ್ಮ ಕಂಪನಿಗಳನ್ನು, ಇನ್ನುಳಿದವುಗಳನ್ನು, ನೆಲೆಗಳನ್ನು, ನೌಕಾನೆಲೆಗಳನ್ನು, ಯುದ್ಧ ನೌಕೆಗಳನ್ನು, ಯುದ್ಧ ವಿಮಾನಗಳನ್ನು ಎಲ್ಲರೂ ನಿಮ್ಮನ್ನು ಹೊಡೆದಾಕಿ ಬಿಡ್ತೀವಿ, ಕೊಲ್ಲಿಯಲ್ಲಿ ನೀರು ಸಿಗದಂಗೆ ಮಾಡಿಬಿಡ್ತೀವಿ, ನಾವು ಬಿಡೋದು ನಿಮ್ಮನ್ನು ಅಂತ ಅವ್ರು ಅಂತಾರೆ. ಮತ್ತು ಹಿಂಗೆ ಇಬ್ಬರು ಬಂದಿದ್ದಾಗ ಪಾಪ ನಮ್ಮ ಮೋದಿಯವ್ರು ಎಲ್ಲಿ ಹೋಗಿ ಹೇಳಿದ್ರು ಅವರಿಗೆ ಯುದ್ಧ ಮಾಡಬೇಡ್ರಿ ಅಂತ ಹೇಳಿ ಕೇಳ್ತಾರೆ. ಅವರಿಬ್ಬರು ಇವತ್ತು ಬಲಿಷ್ಠರಾಗಿದ್ದಾರೆ. ಎಣ್ಣಿಯಿಂದ ಅಮೇರಿಕ ಏಜೆನ್ಸಿ ಮಾಡ್ತದೆ, ದಲಾಲಿ ಕೆಲಸ ಮಾಡ್ತದೆ. ಈಗ ನಿಮಗೂ ನಮಗೂ ಗೊತ್ತಿದ್ದಂಗಪ್ಪ, ಈಗ ಒಂದು ರಾಷ್ಟ್ರದ ರಾಷ್ಟ್ರಪತಿಯನ್ನು ಒಂದು ಸಾಲಿನ ಒಂದು ಯಾವುದೋ ಹುಡುಗಿ ನಡ್ಕೊಳ್ಳೋದಾಗ ಹೋಗ್ಬಿಟ್ರು ವೆನಿಜುಲಾ. ಅವ್ನು ಹೇಳಿದ ಪಾಪ ಎಲ್ಲ ಮಲ್ಕೊಂಡಿದ್ದವ್ರು ಏನು ಶೇಯಾಗಿರೋದಲ್ಲಿ ತೊಗೊಂಡೋದ್ರು. ಆಮೇಲೆ ಅದಕ್ಕೆ ಗ್ರೀನ್ಲ್ಯಾಂಡ್ ಎಣ್ಣೆ ಫುಲ್ಲಾಗಿ ಅದನ್ನು ಹೊಡ್ಕೊಳ್ಳಿದ್ರು. ಎಂಥದ್ದು ದೋಸ್ತಿರಿ ನಮ್ಮ ಯಾವುದು ನ್ಯಾಟೋ ಯುರೋಪಿಯನ್ ಯೂನಿಯನ್ ದೇಶ ದೋಸ್ತಿದ್ದು ಬೇಡ ಅಂದ್ರೆ ಅವ್ರು ನಮ್ಗೆ ಅದು ಬೇಕಪ್ಪ, ನೀವೇನು ಮಾಡ್ತೀರಿ ಮಾಡ್ಕೊಡ್ದು. ಅವ್ರು ದೋಸ್ತಿ ಈ ಯುದ್ಧಕ್ಕೆ ಅವ್ರನ್ನೂ ಕರೀಲಿಲ್ಲ, ವಿಶ್ವಾಸ ತೊಗೊಳ್ಳಿಲ್ಲ ನಮ್ಮ ಮೋದಿಯವರು. ಇಸ್ರೇಲ್ ಹೇಳ್ತು, ಇಸ್ರೇಲ್ ಸಹಿತ ನಮ್ಮ RSS ಭಾಳ ಪ್ರಿಯವಾದ ದೇಶ. ಅದರಲ್ಲಿ ಎರಡು ಮಾತೇ ಇಲ್ಲ. ಇವೆಲ್ಲನೂ ಒಪ್ಪುವಂಥ ವಿಷಯ, ಅವೆಲ್ಲ ಬೇಕಾಗಿದ್ದಂಥ ವಿಷಯಗಳಿದ್ದಾವೆ. ಕೇಳಲಿಲ್ಲ, ಯುದ್ಧಕ್ಕೆ ಇಳಿದೇ ಬಿಡ್ತು. ಇರಾನ್ ಅಂತ ಮೈ ಮೇಲೆ ಬಂದಂಥ ಅದು ಅನಿವಾರ್ಯ ಆಯ್ತು ಇರಾನಕ್ಕೆ. ಇರಾನು ಮೌನವಾಗಿ ಉಳಿದಿತ್ತದು. ನೋಡು ನೀವು ಎಲ್ಲಿ ತನಕ ಬರ್ತಾರಂತೇಳಿ. ಯಾರಿಗೂ ಇಷ್ಟು ಶಕ್ತಿ ಇದೆ, ಯಾರಿಗೂ ಕಲ್ಪನೆ ಇಲ್ಲದು. ಇಷ್ಟು ಸ್ಟ್ರಾಂಗ್ ಅದನ ಇರಾನ. ಯಾಕಂದ್ರೆ 15 ವರ್ಷ ಯುದ್ಧ ಮಾಡಿತ್ತು, ಗಲ್ಫ್ ವಾರ್ ಅಂತೀವಿ ನಾವು. 15 ವರ್ಷ ನಿರಂತರ ಸಿಯಾ ಸುನಿಗಳ ಮಧ್ಯೆ ಯುದ್ಧ ಆದ ಕಡೆಗೆ ಕಲಕಲ ಹೋಗೋದ ಎರಡು ರಾಷ್ಟ್ರಗಳು ಇರಾಕ್ ಮತ್ತು ಇರಾನ್ ಕಡೆಗೆ ಬ್ಯಾಸದ್ ಬಿಟ್ಟರು. ಸಂತದ ಸಹಿತ ಇಲ್ದಂಗೆ ಹೋಗ್ಬಿಡ್ತಾವೆ, ಅಷ್ಟು ಪಡೆದಾಡಿದ್ರು. ಇತಿಹಾಸ ದೊಡ್ಡ ಯುದ್ಧ. ಇವತ್ತು ಅದರಿಂದ ಅವರು 79ರಿಂದ ಇಲ್ಲಿವರೆಗೆ ಒಳಗಿಂದೊಳಗೆ ಏನು ಕ್ಷಿಪಣಿಗಳು ಏರಿ ಅಂತ ಇವತ್ತು ಯುದ್ಧ ನೋಡಿದ್ರೆ ಅದ್ರ ಮುಂದೆ ಅಮೇರಿಕ ಮತ್ತು ಇಸ್ರೇಲ್ ಮಂಕಾಗಿ ಕಾಣಾಯ್ತಾವೆ. ಅದಕ್ಕೆ ಇವ್ರು ಧಮಕಿ ಕೊಡ್ತಾ ಇದ್ದಾರೆ, ನೀ ಏನು ಸಲಕ್ಕೆ ನಿಮ್ಮನ್ನು ಹಾಳು ಮಾಡ್ತೀವಿ, ನೀರು ಇಲ್ದಂಗೆ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ನಿಮ್ಮ ಎಣ್ಣೆ ಬಾವಿನ ಹೊಡೆದು ತೆಗಿತೀವಿ, ಗ್ಯಾಸ್ ಬಾವಿನ ಹೊಡೆದು ಅದು ಹೊಡೆತೇವೆ ಲಾಸ್ ಆಗಿರಿ ಇಡೀ ವಿಶ್ವಕ್ಕೆ. ಅದು ಗೊತ್ತದ ಇರಾನಕ್ಕೆ. ಅದಕ್ಕೂ ಹೇಳ್ತಾರೆ ನಾವು ಲಾಸ್ ಮಾಡ್ತೀವಿ, ನಾವು ನಿಮ್ಮನ್ನ ಬಿಡ್ತೀವಪ್ಪ, ನಾವು ನಿಮ್ಮನ್ನು ಲಾಸ್ ಮಾಡ್ತೀವಿ ಅಂತ ಇವರು ಅಡ್ಡಗಿತ್ತಿದ್ದಾರೆ. ಕೊಲ್ಲಿ ರಾಷ್ಟ್ರಗಳು ನಿಮ್ಮ ನೆಲೆ ಇಲ್ದಂಗೆ ಮಾಡ್ತೀವಿ, ಕಳಿಸ್ತೀವಿ ನಿಮ್ಮನ್ನು. ನಿಮಗೆ ಸಂಬಂಧಿಸಿದ ನಿಮ್ಮ ಮಿತ್ರ ರಾಷ್ಟ್ರಗಳು ನಮ್ಗೆ ಹೊರ್ಮುಜ್ ಜಲಸಂಧಿಯಿಂದ ಹೋಗೋಂಗಿಲ್ಲ, ಬೇಕಾದಾಗಿರೋದು ಅಂತೇಳಿ ಅವ್ರು ಅಂತ ಇದ್ದಾರೆ. ಮತ್ತು ಇಂಥ ಇಬ್ಬರು ಖಡಕ್ಕಾಗಿ ಯುದ್ಧಕ್ಕೆ ನಿಂತಾಗ ನಡುವೆ ಮೋದಿಯವ್ರ ಬಾಪ್ ಹೆಂಗೆ ಹೇಳೋದು ಇವ್ರಿಗೆ? ಮದ್ದಾನೆ ಗುದ್ದಾಡಿಕೊಳ್ಳುವಾಗ